we must all admit that in India, and I'm afraid I'll be disappointing some of the people in the media, but we are used to see only negative in our media. And the Positive Stroke initiative goes against that. I think celebrating, motivating, inspiring good behavior is somehow going out of our habits. Why is it? And this is a very, very unique initiative of being positive rather than negative. Supervision, control, punishment. This is how we have all been brought up as citizens. Whereas the modern management technique is theory-wide, which is inspiring, motivating, encouraging, and therefore Positive Stroke is a great program, great initiative. Of course, in the current mahol, as they say in Hindi, IPL is going on. Even the reverse sweep in IPL is a positive stroke in cricket. But at least the drive and the hook, these are the positive strokes in cricket. So I commend CMCA and the traffic police, and Fast Track is happy to be associated with this program. And let me re-christen this initiative, if you give me the permission, Dr. Manjunath, calling it Celebrating Meaningful Civic Action, CMCA. Thank you very much. I request Mr. Dayananda to say a few words. A very good morning to all of you. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾವೇನು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದೊಂದು ಅತ್ಯಂತ ವಿನೂತನವಾಗಿರ್ತಕ್ಕಂತಹ ಒಂದು ಪ್ರಯೋಗ. ಬಹುಶಃ ಭಾರತ ದೇಶದಲ್ಲೇ ಪ್ರಥಮ ಬಾರಿಗೆ ಕಾನೂನು ಸುವ್ಯವಸ್ಥೆ ಅಥವಾ ಸಂಚಾರ ವ್ಯವಸ್ಥೆಯನ್ನು ನಿರ್ವಹಿಸ್ತಕ್ಕಂತಹ ನಮ್ಮ ಪೊಲೀಸರ ಜವಾಬ್ದಾರಿ, ಯಾರು ಈ ಕಾನೂನು ಉಲ್ಲಂಘನೆಯನ್ನು ಮಾಡ್ತಾರೆ ಅವರನ್ನು ದಂಡಿಸ್ತಕ್ಕಂಥದ್ದು. ಈ ದಂಡನೆ ಯಾತಕ್ಕಾಗಿ ಅಂತಂದರೆ ಅದು ಒಂದು ರೀತಿ ಅವರಿಗೆ ಭಯ ಅಥವಾ ಡಿಟರೆಂಟ್ ಆಗಬೇಕು. ಸೊ ಇದರಿಂದಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ಕಾನೂನುಗಳನ್ನು ಪಾಲನೆ ಆದರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ, ರಸ್ತೆ ಉಪಯೋಗಿಸ್ತಕ್ಕಂಥವ್ರಿಗೆ. ಮತ್ತು ಒಂದು ರೀತಿ ರಸ್ತೆಯಲ್ಲಿ ಶಿಸ್ತುಬದ್ಧವಾದಂಥ ಚಾಲನೆ ಬರ್ತದೆ ಅಂತ ಹೇಳಿ ಈ ಒಂದು ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ತಾವು ನೋಡೋದಾದರೆ ಬೆಂಗಳೂರು ನಗರದ ಸಂಚಾರ ವ್ಯವಸ್ಥೆಯಲ್ಲಿ ಸುಮಾರು ಈಗಾಗಲೇ 52 ಲಕ್ಷದಷ್ಟು ವಾಹನಗಳಿದ್ದಾವೆ. ಕಳೆದ ವರ್ಷ ನಾವು ಒಟ್ಟು 57 ಕೋಟಿಯಷ್ಟು ದಂಡದ ಮೊತ್ತವನ್ನು ವಸೂಲು ಮಾಡಿದ್ದೇವೆ. ಸುಮಾರು 53 ಅಥವಾ 54 ಲಕ್ಷದಷ್ಟು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯ ಪ್ರಕರಣಗಳು ಬಹುಶಃ ಬೆಂಗಳೂರಿನಂತಹ ಪ್ರಜ್ಞಾವಂತ ನಗರಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಲೋಪ ಇದ್ದಂಗೆ. ಸೊ ಅದರ ಜೊತೆಯಲ್ಲಿಯೇ ಬಹುಶಃ ನಾವು ಎಷ್ಟೇ ದಂಡನೆಯನ್ನು ಮಾಡಿದ್ರು ಕೂಡ ಜನರ ವರ್ತನೆ ಬದಲಾಗಲಿಕ್ಕಿಲ್ಲ. ಬಟ್ ಅದರ ಜೊತೆಯಲ್ಲಿಯೇ ಈ ಯಾರು ಒಳ್ಳೆಯ ವರ್ತನೆಯನ್ನು ಮಾಡ್ತಾರೆ ಅಥವಾ ಒಳ್ಳೆಯ ಒಂದು ಶಿಸ್ತುಬದ್ಧವಾದಂತಹ ಚಾಲನೆಯನ್ನು ಮಾಡ್ತಾರೆ, ಎಲ್ಲ ಸಂಚಾರ ನಿಯಮಗಳನ್ನು ಪಾಲಿಸ್ತಾರೆ, ಅಂಥವರನ್ನು ಕೂಡ ಗುರುತಿಸಿದ್ರೆ ಅವರಿಗೆ ಒಂದು ಗೌರವವನ್ನು, ಮರ್ಯಾದೆಯನ್ನು, ಅವರ ಒಂದು ಏನು ಒಂದು ಶಿಸ್ತುಬದ್ಧತೆ ಇದೆ ಅದನ್ನು ನಾವು ಮನ್ನಣೆ ಮಾಡಿದ್ರೆ ಜನರಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಪಾಸಿಟಿವ್ ಸ್ಟ್ರೋಕ್ ಪ್ರಾಜೆಕ್ಟನ್ನು ನಾವು ತೆಗೆದುಕೊಂಡ್ವಿ. ಸುಮಾರು 6 ತಿಂಗಳ ಹಿಂದೆ CMC ಅವರು ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆಯನ್ನು ಮಾಡಿದಾಗ ಇದರ ರೂಪುರೇಷೆಗಳ ಬಗ್ಗೆ ವಿಚಾರ ಮಾಡಲಾಯಿತು. ಬಟ್ ಇದಕ್ಕೆ ನಮಗೆ ವಾಲಂಟಿಯರ್ಸ್ ಬೇಕಾಗ್ತದೆ. ಏಕೆಂದರೆ
ನಮ್ಮ ಬೆಂಗಳೂರು ನಗರ ಸಂಚಾರ ಇಲಾಖೆಯ ಸಿಬ್ಬಂದಿಗಳ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಸುಮಾರು 3,000ದಷ್ಟು ಜನ ಮಾತ್ರ ನಾವಿದ್ದಾರೆ. ಹೀಗಾಗಿ ನಮ್ಮಿಂದ ಈ ಒಂದು ಕರ್ತವ್ಯವನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಜೊತೆಗೆ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ದಂಡ ಮಾಡತಕ್ಕಂಥದ್ದು ಆಗ್ತಕ್ಕಂಥದ್ದು ನಮ್ಮ ಕೆಲಸ ಆಗ್ತದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಲುಕಿಂಗ್ ಫಾರ್ ವಾಲಂಟಿಯರ್, TNC ಅವರು ವಾಲಂಟಿಯರನ್ನು ಕೂಡ ಬರೆದು ನಂತರ ಅವರಿಗೆ ಸೂಕ್ತ ತರಬೇತಿಯನ್ನು ಕೂಡ ನೀಡಲಾಯಿತು. ಜೊತೆಗೆ ನಮ್ಮ TNC ಒಂದು ಹೊಸದಾಗಿ ಬಂದಿದ್ದರಿಂದ ಅಲ್ಲಿ ನಮಗೆ ಸಾಕಷ್ಟು ಸ್ಥಳಾವಕಾಶ ಮತ್ತು ಈ ವಾಲಂಟಿಯರ್ಸ್ ಅಲ್ಲಿ ಬಂದು ಕೂತ್ಕೊಂಡು ನಮ್ಮ ಈ ಪರದೆಯ ಮೇಲೆ ವಿಡಿಯೋ ವಾಲ್ ಏನಿದೆ ಅದರ ಮೇಲೆ ಜನರ ವರ್ತನೆಗಳನ್ನು ರಸ್ತೆಯಲ್ಲಿ ಅವರು ಹೋಗುವಾಗ ಯಾವ ರೀತಿ ವಾಹನ ಚಾಲನೆ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಅವರು ಸಂಚಾರ ನಿಯಮಗಳನ್ನು ಪಾಲಿಸ್ತಾರೆ, ಎಷ್ಟು ಮಟ್ಟಿಗೆ ಅವರು ಶಿಸ್ತುಬದ್ಧವಾಗಿ ವಾಹನ ಚಾಲನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅವುಗಳ ಆಧಾರದ ಮೇಲೆ ಜೊತೆಗೆ ನಮ್ಮ ಈ ಡಾಟಾಬೇಸ್ನಿಂದ ಅವರ ಮೇಲೆ ಹಿಂದೆ ಏನಾದರೂ ಅವರ ವರ್ತನೆ ಯಾವ ರೀತಿ ಇತ್ತು, ಒಂದು ದಿವಸ ಅವರು ರಸ್ತೆ ನಿಯಮವನ್ನು ಪಾಲಿಸಿದರೆ ಅವರು ಒಳ್ಳೆಯ ಚಾಲಕರು ಆಗೋದಿಲ್ಲ. ಸೊ ಓವರ್ ಪೀರಿಯಡ್ ಆಗ್ತಾ ಇಲ್ಲ, ನಾವು ಅವರ ವರ್ತನೆಯನ್ನು ಗಮನಿಸಬೇಕಾಗ್ತದೆ. ಅದಕ್ಕೋಸ್ಕರ ಅವರ ಹಿಂದಿನ ವರ್ತನೆಯನ್ನು ಕೂಡ ನಾವು ನಮ್ಮ ಡಾಟಾಬೇಸ್ನಿಂದ previous ಅವರು ಎಷ್ಟು ಕಳೆದ 6 ತಿಂಗಳುಗಳಲ್ಲಿ ಎಷ್ಟು ಈ ರೀತಿಯ ಏನಾದರೂ ದಂಡಗಳು ಅವ್ರ ಮೇಲೆ ಇದ್ದವರಿಗೆ ಅನ್ನೋದನ್ನು ಕೂಡ ಗಮನಿಸಿ ಅದರಲ್ಲಿ ಕ್ಲಿಯರ್ ಆಗಿದ್ದರೆ ಅಂಥವರಿಗೆ ಮಾತ್ರ ನಾವು ಈ ಮನ್ನಣೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿ ಒಂದು ಸರ್ಟಿಫಿಕೇಷನ್ ಮತ್ತು ಸುಮಾರು 320ರಷ್ಟು ಒಂದು ಸೃಜನಾತ್ಮಕವಾಗಿ ಅಂದರೆ ಎಲ್ಲ ಶಿಸ್ತುಬದ್ಧವಾದಂಥ ಚಾಲನೆ ಬಂದಿದ್ರು ಕೂಡ ಅದರಲ್ಲಿ ಸುಮಾರು 200ರಷ್ಟು ಜನ ಮಾತ್ರ ಈ ಸ್ಕ್ರೀನಿಂಗ್ನಲ್ಲಿ ಅಂದರೆ ಅವ್ರಿಗೆ ಕಳೆದ 6 ತಿಂಗಳಲ್ಲಿ ಅವ್ರ ಮೇಲೆ ಯಾವುದು ಪ್ರಕರಣಗಳು ಇಲ್ಲದೆ ಇರ್ತಕ್ಕಂಥದ್ದು ಸರಿಯಾದ ನಿಯಮಗಳನ್ನು ಪಾಲನೆ ಮಾಡಿರ್ತಕ್ಕಂಥದ್ದು ಕಂಡುಬಂದು ಅವರುಗಳಿಗೆ ಈ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಕೆಲವರು ಸಂಚಾರ ನಿಯಮಗಳನ್ನು ಎಲ್ಲ ರೀತಿಯಿಂದಲೂ ಸರಿಯಾಗಿ ಪಾಲಿಸಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ. ಆದರೆ ರಸ್ತೆಯಲ್ಲಿ ಹೋಗುವಾಗ ಬೇರೆಯವರನ್ನು ನೋಡಿ ಬೇರೆಯವರು ಎಲ್ಲ ವಾಯ್ಲೇಟ್ ಮಾಡೋದನ್ನು ನೋಡಿ ಅವರು ಒಂದು ರೀತಿ ಹತಾಶರಾಗಿ ಇನ್ನೇನಪ್ಪ ಎಲ್ಲರೂ ಕೂಡ ಮಾಡ್ತಾರೆ ನಾವೇ ಯಾಕೆ ಮಾಡ್ಬೋದು ಅಂತ ಮಾಡ್ತಕ್ಕಂಥದ್ದು, ಅಥವಾ ಕೆಲವರು ಈ ರೀತಿ ತಮ್ಮ ಶಿಸ್ತುಬದ್ಧತೆಯನ್ನು ಗಮನಿಸಿ ಬೇರೆಯವರು ವಾಯ್ಲೇಟ್ ಮಾಡಿದಾಗ ಅವರನ್ನು ಅಬ್ಜೆಕ್ಟ್ ಮಾಡಿದಾಗ ಅವರಿಂದ ಒಂದು ರೀತಿಯಾದಂತಹ ನೆಗೆಟಿವ್ ಉತ್ತರಗಳು ಬರ್ತಕ್ಕಂಥದ್ದು ಈ ರೀತಿ ಕೂಡ ನಡೀತದೆ. ಸೊ ಅದಕ್ಕೋಸ್ಕರ ಈ ಪಾಸಿಟಿವ್ ಸ್ಟೋರ್ನಲ್ಲಿ ವಿ ವಾಂಟ್ ಟು ಎನ್ಕರೇಜ್ ಪೀಪಲ್ ಹೂ ಫಾಲೋ ದ ಟ್ರಾಫಿಕ್ ರೂಲ್ಸ್ ರಿಲಿಜಿಯಸ್ಲಿ and we would like to appreciate them, we would like to recognize them, and at the same time we would like to tell them that what you are doing is the right thing. The others those who violate the rules, we are there to punish them, and those who are following the rules, TNCA or the volunteers are there to appreciate them. So that is the message I would like to give to the citizen of Bangalore. ಈ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಿರ್ತಕ್ಕಂತಹ ಕಾರ್ಯ ಯೋಜನೆ ಇದೆ. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಬಹಳ ಯಶಸ್ವಿಯಾಗಿದೆ. ಪ್ರಾರಂಭದಲ್ಲಿ ಈ ಪಾಸಿಟಿವ್ ಬಿಹೇವಿಯರನ್ನು ಹೇಗೆ ಗುರುತಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜಿಜ್ಞಾಸೆ ಇತ್ತು. ಬಟ್ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿಗಳನ್ನು TNC ಅವರು ಮತ್ತು ನಮ್ಮ TNC ಟ್ರಾಫಿಕ್ ಅಧಿಕಾರಿಗಳು ಕೂತ್ಕೊಂಡು ಭಾಳಷ್ಟು ಚರ್ಚೆ ಮಾಡಿ ಮತ್ತು ವಾಲಂಟಿಯರ್ಸ್ ಕೂಡ ಜೊತೆಗೆ ಕೂಡ ಚರ್ಚೆ ಮಾಡಿ ಅದರ ಒಂದು ರೂಪುರೇಷೆಯನ್ನು ಈಗ ತಯಾರು ಮಾಡಿದ್ದಾರೆ. ಸೊ ಈ ರೀತಿ ಮುಂದೆಯೂ ಕೂಡ ನಾವು ಇದನ್ನು ಮುಂದುವರಿಸಲಿಕ್ಕೆ ಆಶಯವನ್ನು ವ್ಯಕ್ತಪಡಿಸ್ತೇವೆ. TNC ಇರ್ಬೋದು ಅಥವಾ ಯಾವುದೇ NGOಗಳು ಇರ್ಬೋದು ಅಥವಾ ಬೇರೆ ಕಾಮನ್ ಸಿಟಿಸನ್ ವಾಲಂಟಿಯರ್ಸ್ ಇರ್ಬೋದು. ಅವರ TNC is open for you. Anytime you can come and have a look at the behavior of the people on our video wall, and if you want to contribute positively by identifying such good behavior of the people, we would welcome that one. We would appreciate all the volunteers who have on their own come and spent their valuable time in our TNC for the good cause of the city. I thank TNCA, I thank the Fast Track, I thank all the volunteers who have worked, and we would like to continue this initiative positively in the future also. Very
we have identified a few people who are deserving road users, and we would like to commend them now. So we request Dr. Dayananda to give out the first few commendations. This is to Mr. Janardhan. Mr. Raghunandan. Audience, please give him a big hand. Mr. Rakesh, we'd like Mr. Thack to give out a couple of commendations. This is to Rakesh for always wearing a seat belt when driving and observing road rules. Mr. Shivaraman for always wearing a helmet, being courteous to pedestrians. We'd like Dr. Manjunath to give out a couple. This is to Jay, Mr. Jay. This is for always wearing a seat belt when driving. Mr. Shivkumar. For always being courteous to pedestrians. We request all the we'd like to also appreciate a volunteer who is here today, Mr. Subramani. Who showed a lot of interest in the Positive Strokes program right from the start, was a volunteer that signed up, was happy to sign up and wants to do more. There are many like that, so we're hoping that this will grow. We'd like all the people who got the engagements to come up for a picture. Sir. Thank you so much. Thank you so much for gathering here. Thank you. Volunteers can continue to give out spot commendations at the junctions.